ಅಸ್ಸಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತುಹು. ಆ, ನನ್ನ ಮುಸ್ಲಿಂ ಸಮಾಜದ ಎಲ್ಲ ಗುರು ಹಿರಿಯರೇ, ಅಕ್ಕ ತಂಗಿಯಂದರೇ, ಅಣ್ಣ ತಮ್ಮಂದಿರೇ ಹಾಗೂ ನನ್ನ ಯುವಕರೇ ಹಾಗೂ ಯುವ ಜನಾಂಗವೇ, ಇದು ಮುಖ್ಯವಾಗಿ ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಂತಂದರೆ, ನಮ್ಮ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರಾಗಿರತಕ್ಕಂಥ ಅಲಿ ಜನಾಬ್ ಮೊಹಮ್ಮದ್ ಇಸ್ಮಾಲ್ ತಾಮಟ್ಕರ್ ಇವರು ನಮಗೆ ಹಳ್ಳಿಯಲ್ಲಿ ಇದರ ಮಾಹಿತಿ ಬಹಳ ಮಹತ್ವಪೂರ್ವಕವಾಗಿದೆ. ಅದಕ್ಕೆ ಸಂಕ್ಷಿಪ್ತವಾಗಿರತಕ್ಕಂಥ ಮಾಹಿತಿಯನ್ನು ವಿಡಿಯೋ ಮಾಡಿ ಎಲ್ಲರಲ್ಲಿ ಅದನ್ನು ಮಾಹಿತಿಯನ್ನು ಒದಗಿಸುವಂಥ ಕಾರ್ಯವನ್ನು ಮಾಡಿರಿ ಅಂತ ಹೇಳಿದಾಗ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಮುಖ್ಯವಾಗಿ ಈ ಸೆಪ್ಟೆಂಬರ್ 22ರಿಂದ ಹಿಡಿದುಕೊಂಡು ಅಕ್ಟೋಬರ್ 7ನೇ ತಾರೀಕಿನವರೆಗೆ 2025ರವರೆಗೆ ಇದು ಒಂದು ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಹಾಗೂ ಹಿಂದುಳಿದ ಡಿಪಾರ್ಟ್ಮೆಂಟ್ ವತಿಯಿಂದ ಇದು ಒಂದು ಸರ್ವೆ ನಡೀತಾ ಇದೆ. ಇದಕ್ಕೆ ನಾವು ಎಲ್ಲರೂ ನಾವು ಅದಕ್ಕೆ ಧನ್ಯವಾದಗಳನ್ನು ಅವರಿಗೆ ಕರ್ನಾಟಕ ಸರ್ಕಾರಕ್ಕೆ ನಾವು ಅರ್ಪಿಸಬೇಕು. ಯಾಕಂದರೆ ಬಹಳ ದಿನದ ವಾದ ನಂತರ ಇದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಈ ಒಂದು ಸರ್ವೆ ಏನಾಗಿದೆ ಇದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಸರ್ವೆವಾಗಿದೆ. ಇದರಿಂದ ನಮ್ಮ ಸಮಾಜದ ಜನಾಂಗದ ಒಂದು ಮಾಹಿತಿ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಮಗೆ ದೊರೀತದೆ. ಇದರಿಂದ ನಮಗೆ ಯಾವುದ್ಯಾವುದು ಸೌಲಭ್ಯಗಳನ್ನು ಸಿಗಬೇಕು, ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಅಥವಾ ಶಿಕ್ಷಕನವಾಗಿ ನಾವು ಹಿಂದುಳಿದೀವಿ ಅಂತಂದರೆ ಶೈಕ್ಷಣಿಕವಾಗಿಯೂ ಸಹ ನಮಗೆ ಮಾಹಿತಿಯನ್ನು ಒದಗಿಸುತ್ತಾರೆ. ಅದರ ಜೊತೆಗೆ ನಮಗೆ ರಾಜಕೀಯವಾಗಿಯೂ ಸಹ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮಗೆ ಅದರ ಲಾಭವನ್ನು ತಟ್ಟುತ್ತದೆ ಅನ್ನುವಂಥ ದಿಶೆಯಲ್ಲಿ ಸರ್ಕಾರ ಈ ಕಾರ್ಯವನ್ನು ಕೈಗೊಂಡಿದೆ. ಅದಕ್ಕಾಗಿ ಈ ಮಾಹಿತಿಯನ್ನು ನಾವು ಮೊದಲೇ ಬಂದಂಥ ಅತಿಥಿಗಳಿಗೆ ಏನು ಮಾಹಿತಿಯನ್ನು ಕೇಳಕ್ಕೆ ಬರ್ತಾರೆ 22ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ನಮ್ಮ ಮನೆಯೊಳಗೆ ಎಂದು ಬರ್ತಾರೋ ಅವರು ಬಂದಂಥವ್ರು ಎಲ್ಲರೂ ನಮಗೆ ಅತಿಥಿ ಆಗಿರ್ತಾರೆ. ಅದಕ್ಕೆ ನಮ್ಮ ಇಸ್ಲಾಂ ಧರ್ಮದಲ್ಲಿ ಅತಿಥಿಗೆ ಬಹಳ ಗೌರವ ಇದೆ. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು ಹಾಗೆ ಅತಿಥಿ ದೇವೋಭವ ಎಂದು ಭಾವಿಸಿರಿ ಅಂತ ಹೇಳಿದಿರುವಾಗ ನಾವು ಅವರನ್ನು ದೇವರ ಸೃಷ್ಟಿಯಲ್ಲಿ ಕಾಣಬೇಕು. ಹಾಗೆ ಅವರನ್ನು ಅತಿಥಿಯನ್ನು ಮೊದಲು ಕರೆಸಿ ಒಂದು ಗ್ಲಾಸ್ ನೀರನ್ನು ಕೊಟ್ಟು, ಅಥವಾ ಚಾಪಾನಿ ಮಾಡಬೇಕಾದ್ರೆ ಚಾಪಾನಿಯನ್ನು ಮಾಡಿ, ಅಥವಾ ಅದಕ್ಕೆ ಅವರಿಗೆ ಟಿಫಿನನ್ನು ಮಾಡಿಸುವಂಥ ನಮಗೆ ಸಾಮರ್ಥ್ಯ ಇದ್ದರೆ ಅವರಿಗೆ ಟಿಫಿನನ್ನು ಮಾಡಿಸಿ ಮೊದಲು ಒಳಗೆ ಕರೆದು ಕೂಡಿಸಿ ಅವ್ರನ್ನ ವಿಚಾರವನ್ನು ನಿಲ್ಲಿಸಿ ಅವರು ಏನು ಪ್ರಶ್ನೆಗಳನ್ನು ಕೇಳ್ತಾರೆ ಆ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಮೊದಲು ನಾವು ಹಂಬಲವಾಗಿ ಅವ್ರನ್ನ ಈ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಅವ್ರನ್ನ ಹೊರಗಡೆ ನಿಲ್ಲಿಸಿ ಮಾಹಿತಿಯನ್ನು ಎಂದೂ ಕೊಡಬಾರ್ದು. ಯಾಕಂದರೆ ಈ ಮಾಹಿತಿ ಪರಿಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಬೇಕಾದಲ್ಲಿ ಕನಿಷ್ಠ ಪಕ್ಷದಲ್ಲಿ ಇದಕ್ಕೊಂದು ಅರ್ಧ ಗಂಟೆ ಆದರೂ ಬೇಕಾಗ್ತದೆ. ಅರ್ಧ ಗಂಟೆಯನ್ನು ನಾವು ಹೊರಗೆ ನಿಲ್ಲಿಸಿ ಅವ್ರ ಮಾಹಿತಿಯನ್ನು ಕೊಡೋದು ತಪ್ಪವಾಗ್ತದೆ. ಅದಕ್ಕೆ ನಾವು ಅವರನ್ನು ಮೊದಲು ಒಳಗೆ ಕರೆದು ಈ ಮಾಹಿತಿಯನ್ನು ಕೊಡಬೇಕೆಂದರೂ ತಮ್ಮಲ್ಲಿ ವಿನಂತಿ. ತದನಂತರ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಈ 60 ಪ್ರಶ್ನೆಗಳಲ್ಲಿ ಇಲ್ಲಿ ಒಂದು ಕೆಲವೇ 4-5 ಪ್ರಶ್ನೆಗಳು ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಆ ಪ್ರಶ್ನೆಗಳು ಯಾವುವು ಅಂತಂದರೆ, ಕಾಲಮ್ ನಂಬರ್ 4ರಲ್ಲಿ ಬರ್ತಕ್ಕಂಥದ್ದು ಆಧಾರ್ ಸಂಖ್ಯೆ. ನಾವು ಸ್ಪಷ್ಟವಾಗಿ ಮೊದಲ ನಮ್ಮ ಆಧಾರ್ ಸಂಖ್ಯೆಯನ್ನು ಸ್ಪಷ್ಟವಾಗಿ ಬರಿಬೇಕು. ಎಲ್ಲರ ಆಧಾರ್ ಸಂಖ್ಯೆ, ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರ ಆಧಾರ್ ಕಾರ್ಡ್ ಅದ, ಆ ಆಧಾರ್ ಸಂಖ್ಯೆಯನ್ನು ಬರಿಬೇಕು. ತದನಂತರ ಯಾರ್ದು ಚುನಾವಣೆ ಕಾರ್ಡ್ ಅದ ಆ ಚುನಾವಣೆ ಕಾರ್ಡಿನ ನಂಬರನ್ನು ಸಹ ಸ್ಪಷ್ಟ ಬರೀಬೇಕು. ತದನಂತರ ನಮ್ಮ ಹೆಸರನ್ನು ಸಹ ಸ್ಪಷ್ಟವಾಗಿ ಕಾಲಮ್ ನಂಬರ್ 6ನಲ್ಲಿ ಬರೀಬೇಕು. ಈಗ ಮುಖ್ಯವಾಗಿ ಬರ್ತಕ್ಕಂಥದ್ದು ಕಾಲಮ್ ನಂಬರ್ 8, 9, 10 ಹಾಗೂ 15. ಹಾಗಾದರೆ ಕಾಲಮ್ ನಂಬರ್ 8 ಅಂತಂದ್ರೆ ಏನು? ಆ ಕಾಲಮ್ ನಂಬರ್ 8ನಲ್ಲಿ ಮೊದಲು ನಮಗೆ ಧರ್ಮ ಯಾವುದು ಅಂತ ಕೇಳ್ತಾರೆ. ನಾವು ಕನ್ನಡದಲ್ಲಿ ಧರ್ಮ ಅಂತ ಹೇಳಿದಾಗ ನಮ್ಮ ಧರ್ಮ ಇಸ್ಲಾಂ ಅಂತ ಹೇಳಬೇಕು. ನಮ್ಮ ಧರ್ಮ ಇಸ್ಲಾಂ ಅಂತ ಹೇಳಬೇಕು. ಅದರ ಕೋಡ್ ನಂಬರ್ 02 ಅದ. ಮತ್ತು ಕಾಲಮ್ ನಂಬರ್ 9 ನಮ್ಮ ಜಾತಿ ಅಂತ ಕೇಳ್ತಾರೆ. ನಮ್ಮ ಜಾತಿ ಅದೇ ಮುಸ್ಲಿಂ ಅಂತ ಹೇಳಬೇಕು. ಕಾಲಮ್ ನಂಬರ್ 10 ನಮ್ಮ ಉಪಜಾತಿ ಅಂತ ಕೇಳ್ತಾರೆ. ನಮ್ಮ ಉಪಜಾತಿ ಯಾವುದದೆ ಆ ನಮ್ಮ ಉಪಜಾತಿಯನ್ನು ನಾವು ಬರೆಸಬೇಕು. ಉದಾಹರಣೆಗಾಗಿ ನದಾಫ್ ಅದ, ಬಾಗ್ವಾನ್ ಅದ, ಮಾಲಿ ಅಂತದ, ಪಿಂಜಾರ್ ಅಂತದ. ನಾವು ಇವಕ್ಕೆಲ್ಲವಕ್ಕೂ ಸಹ ಕೋಡ್ ನಂಬರ್ ಅದ. ಉದಾಹರಣೆಗೆ ನದಾಫ್ ಅವ್ರಿಗೆ ಕೋಡ್ ನಂಬರ್ A-1022 ಅಂತ ಬರೆಸಬೇಕು. ಬಾಗ್ವಾನ್ರಿಗೆ A-0095 ಅಂತ ಬರೆಸಬೇಕು. ಮಾಲಿ ಅಂತ ಬಂದಾಗ A-0920 ಅಂತ ಬರೆಸಬೇಕು. ತದನಂತರ ಪಿಂಜಾರ್ ಅಂತ ಬಂದಾಗ ನಾವು A-1173 ಅಂತೇಳಿ ಕೋಡ್ ನಂಬರ್ ಅನ್ನು ಬರೆಸಬೇಕು. ಇವು ಉಪಜಾತಿಗಳಾದವು. ಒಂದು ವೇಳೆ ನಾನು ಉಪಜಾತಿ ನನಗೆ ಅನ್ವಯವಾಗುವುದಿಲ್ಲಪ್ಪ, ಇದು ನನಗೆ ಗೊತ್ತನೇ ಇಲ್ಲ, ನನಗೆ ಅದು ಸಂಬಂಧ ಆಗುವುದಿಲ್ಲ ಅಂತಂದಾಗ ಅಲ್ಲಿ ನಮಗೆ ಅನ್ವಯವಾಗುವುದಿಲ್ಲ ಅಂತಂದಲ್ಲಿ ನಾವು 2222 ಅಂದರೆ 2 5 ಸರಿ ಬರೆಸಬೇಕು. ಇದು ಕೋಡ್ ನಂಬರ್ ಅದ. ನಾನು
ಹೇಳುವುದಿಲ್ಲಪ್ಪ, ನಾನು ರಿಫ್ಯೂಸ್ ಮಾಡ್ತೇನೆ, ನನ್ನ ಉಪಜಾತಿ ಯಾವುದೈತೆ ಅಂತ ನಾ ಹೇಳಕ್ಕೆ ಇಷ್ಟಪಡೋದಿಲ್ಲ, ನಾ ಹೇಳೋದಿಲ್ಲ ನಿಮಗೆ ಅಂತಂದಲ್ಲಿ ಅಲ್ಲಿ 3 3 3 3 3 ಇದನ್ನ 5 ಸರಿ ಬರೆಸಬೇಕು. ಒಂದು ವೇಳೆ ನನಗೆ ಜಾತಿ, ನನಗೆ ಉಪಜಾತಿ ಯಾವುದು ಅನ್ನೋದು ನನಗೆ ಗೊತ್ತಿಲ್ಲ ಅಂತಂದಲ್ಲಿ ಅಲ್ಲಿ 4 4 4 4 4 ಹೀಗೆ 5 ಸರಿ ಬರೆಸಬೇಕು. ಇವು ಇಷ್ಟ ಕಾಲಮನ್ನು ಬರೆಸಿದ್ರೆ ನಮಗೆ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಅವ್ರಿಗೆ ಒದಗಿಸಿದಂತಾಗುತ್ತದೆ. ಆದರೆ ಈ ಮಾಹಿತಿ ಪೂರ್ತಿಯಾಗಿ ನಾನು ಲ್ಯಾಪ್ಟಾಪ್ನಲ್ಲಿ ಬರ್ತದೆ ಅಂತಂದ್ರೆ ಇದು ಎಲ್ಲ ಆನ್ಲೈನ್ ಸಿಸ್ಟಮ್ ಅದ. ಅವರು ಮೊಬೈಲನ್ನು ತೆಗೆದುಕೊಂಡು ಬರ್ಬೋದು, ಲ್ಯಾಪ್ಟಾಪ್ ಅನ್ನು ತೆಗೆದುಕೊಂಡು ಬರ್ಬೋದು, ಅಥವಾ ಟ್ಯಾಬ್ ಅನ್ನು ತೆಗೆದುಕೊಂಡು ಬರ್ತಾರೆ. ಆದರೆ ಯಾವುದಾದ್ರೂ ತಮ್ಮ ಮಾಹಿತಿಯನ್ನು ಅದರ ಮಾತ್ರ ಎಲ್ಲ ಆನ್ಲೈನಲ್ಲಿ ಮಾತ್ರ ಆಗುತ್ತದೆ. ಅದಕ್ಕೆ ನಮಗೆ ಯಾವುದೇ ಆಫ್ಲೈನ್ ಯಾವುದೂ ಪೇಪರನ್ನು ಅಥವಾ ಯಾವುದೇ ನಮಗೆ ಹಾಳಿ ಮುಖಾಂತರವಾಗಿ ತೆಗೆದುಕೊಂಡು ಯಾವುದೋ ಅವರು ಬರೆದುಕೊಡೋದಿಲ್ಲ. ಅದಕ್ಕೆಲ್ಲ ಆನ್ಲೈನ್ ಮಾಡ್ತಾರೆ. ಮೊದಲು GPS ಆಗ್ತದೆ. ಯಾಕಂದ್ರೆ ನಮ್ಗೆ ಆಲ್ರೆಡಿ ಈಗ ಹಿಂದುಳಿದ ಅಲ್ಪಸಂಖ್ಯಾತರ ವತಿಯಿಂದ ನಮ್ಮ ಎಲ್ಲರ ಮನೆಗೆ ಒಂದು ಚೀಟಿಯನ್ನು ಅಂಟಿಸಿರ್ತಾರೆ. ನಮ್ದು ಅದು ಮನೆ ಗುರ್ತದು, ಅದು GPS ಲೊಕೇಶನ್ ಅದು, ಅದರಿಂದ ಮಾತ್ರ ಆಗ್ತದೆ. ಅಂದಾಗ ಅದು ಓಪನ್ ಆಗ್ತದೆ, ಅಲ್ಲಿವರೆಗೆ ಅದು ಓಪನ್ ಆಗೋದಿಲ್ಲ. ಅದನ್ನು ಸ್ಕ್ಯಾನ್ ಮಾಡಿದಾಗ ಮಾತ್ರ ಓಪನ್ ಆಗ್ತದೆ. ಈ ರೀತಿಯಿಂದ ಎಲ್ಲ ಮಾಹಿತಿ ಆನ್ಲೈನ್ ಇದೆ. ಅದಕ್ಕೆ ನಾವು ಎಲ್ಲದ ಆನ್ಲೈನ್ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಆ ಮಾಹಿತಿಯನ್ನು ಪರಿಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ನೀಡಬೇಕು. ಆ 60 ಪ್ರಶ್ನೆಗೂ ಸಹ ಯಾವುದೇ ಸಂಕೋಚ ಇಲ್ದಾನೆ, ನಾವು ಯಾವುದೋ ಮುಚ್ಚು ಮರಿ ಇಲ್ದಾನೆ ನಾವು ಏನೇನು ಅವ್ರ ಮಾಹಿತಿಯನ್ನು ಕೇಳ್ತಾರೆ ಎಲ್ಲ ಮಾಹಿತಿಯನ್ನು ಹೇಳಬೇಕು. ನಮಗೆ ಉದಾಹರಣೆಗಾಗಿ ನಮ್ಮ ಶಿಕ್ಷಣ ಮಟ್ಟ ಏನದ ಅಂತಂದ್ರೆ, ನಾನು ಏನು ಪಾಸ್ ಆಗಿನಿ, ನಾವು ಒಂದು ವೇಳೆ ಸಾಲಿನ ಹೋಗಿಲ್ಲಪ್ಪ ಅಂತಂದ್ರೆ ಆ ಸಾಲಿ ಯಾಕೆ ಬಿಟ್ರಿ ಅನ್ನೋಂಥ ಕಾರಣ ಅಂತಂದ್ರು ನಾವು ಅದನ್ನೇ ಹೇಳ್ಬೇಕು. ಯಾಕಂದ್ರೆ ನನ್ನ ಕಡೆ ಹಣ ಇದ್ದಿದ್ದಿಲ್ಲ, ನಾವು ಸಾಲಿ ಕಲೀಲಿಕ್ಕೆ ನನಗೆ ಯಾವುದೇ ಸರದ ಸೌಲಭ್ಯಗಳಿರಲಿಲ್ಲ, ಅದಕ್ಕೆ ನಾ ಸಾಲಿ ಬಿಟ್ಟಿನಿ ಅಂತ ಹೇಳ್ಬೋದು. ಅಥವಾ ನಾವು ಯಾವ ಶಿಕ್ಷಣವಾಗಿದೆ ಅದ್ರ ಬಗ್ಗೆ ಹೇಳಬೇಕು. ಅದ್ರ ಜೊತೆಗೆ ನನ್ನ ಮನೆಯಲ್ಲಿ ಇರ್ತಕ್ಕಂಥದ್ದು ಸೌಲಭ್ಯಗಳು ಏನೇನದಾವೆ ಅದನ್ನ ಹೇಳ್ಬೇಕು. ಲೈಟಿಂದ ಆತು, ನೀರಿಂದ ಆತು, ಅಥವಾ ನಮಗೆ ವಾಶ್ರೂಮ್ ಅಂತಂದ್ರೆ ನಾವು ಟಾಯ್ಲೆಟ್ ಅಂತ ಕರಿತೀವಿ, ಅದು ಆಯ್ತಂದ್ರೆ ಟಾಯ್ಲೆಟ್ ಅದ ಅಂತಂದ್ರೆ ಇದ ಅಂತ ಹೇಳ್ಬೇಕು. ಇಲ್ಲಾಂದ್ರೆ ಇಲ್ಲಂತವಾಗಿ ಸ್ಪಷ್ಟವಾಗಿ ಹೇಳಬೇಕು. ನೀ ಯಾವ ಕೆಲಸ ಮಾಡ್ತೀಯಪ್ಪ, ಏನು ದುಡಿತಿದ್ದೆ, ನಿನ್ನ ಸಂಪಾದನೆ ಎಷ್ಟು ಮಾಡ್ತೀಯ ಅಂತ ಅದನ್ನು ಕೇಳಿದಾಗ ನನ್ನ ಕಡೆಯಿಂದ ಎಷ್ಟು ಹೇಳಕತ್ತೆ ಅದನ್ನು ಸ್ಪಷ್ಟವಾಗಿ ಹೇಳಬೇಕು. ನಾನು ಇವತ್ತು ಯಾವುದೇ ಕೆಲಸವನ್ನು ಮಾಡ್ತಿದ್ರೆ, ಒಂದು ಆಫೀಸರ್ ಆಗಿರ್ಬೋದು, ಯಾವುದೇ ಕೆಲಸವನ್ನು ಮಾಡ್ತಿರ್ಬೋದು, ಅಥವಾ ಪ್ರೈವೇಟ್ ಕೆಲಸವನ್ನು ಮಾಡ್ತಿರ್ಬೋದು, ಫ್ಯಾಕ್ಟ್ರಿಯಲ್ಲಿ ಮಾಡ್ತಿರ್ಬೋದು, ಅಥವಾ ಇಲ್ಲಪ್ಪ ಅಂದ್ರೆ ನಾವು ಗೌಂಡಿ ಕೆಲಸ ಮಾಡ್ತೀನಿ, ಬಾರ್ ಬೆಂಡರ್ ಮಾಡ್ತೀನಿ, ನಾನು ಕಂಬಾರ ಅದೀನಿ, ಕುಲ್ಮಿ ಕೆಲಸ ಮಾಡ್ತಿದ್ದೀನಿ, ನಾ ಯಾವುದೇ ಬೇಕಾದ ಕೆಲಸವನ್ನು ಮಾಡಲಿ ನನ್ನ ಕಸಬು ಏನದ ಆ ಕಸಬನ್ನು ಸ್ಪಷ್ಟವಾಗಿ ಅವರಿಗೆ ಹೇಳಲೇಬೇಕು. ನಾ ಗಾದಿ ಕೆಲಸ ಮಾಡ್ತಿರಪ್ಪ, ನಾನು ಗಾದಿಗೆ ಒಂದು ಕೆಲಸ ಮಾಡ್ತಿದ್ದೀನಿ, ಇದನ್ನೆಲ್ಲದನ್ನು ಸ್ಪಷ್ಟವಾಗಿಬೇಕು. ಅದರಲ್ಲಿ ನಾನು ಒಂದು ವೇಳೆ ಹಮಾಲಿ ಇದ್ದೇನೆ ಅಂತಂದ್ರೂ ಸಹ ಸ್ಪಷ್ಟವಾಗಿ ಅದಕ್ಕೆ ಯಾವುದೋ ಸಂಕೋಚನ ಇಲ್ದಾನೆ ನಾ ಹಮಾಲಿ ಮಾಡಿ ನನ್ನ ಮಕ್ಕಳಿಗೆ ಶಿಕ್ಷಣ, ನನ್ನ ಮನೆಯನ್ನು ಸಾಗಿಸ್ತೀನಿ ಅಂತ ಬರೀಬೇಕು. ಯಾಕಂದ್ರೆ ಅದು BPL ಕಾರ್ಡಿನಲ್ಲಿ ಸ್ಪಷ್ಟವಾಗಿ ಹೇಳಿದಾಗ ಸರ್ಕಾರ ಇದರಿಂದ ನಮಗೆ ಮುಂದೆ ಬರ್ತಕ್ಕಂಥ ದಿನಗಳನ್ನು ತಮಗೆ ಏನೇನೋ ಯೋಜನೆಗಳು ರೂಪಿಸಿ ನಮಗೆ ಸೌಲಭ್ಯಗಳನ್ನು ಒದಗಿಸುವಂತಹ ಕಾರ್ಯವನ್ನು ಮಾಡಲಿಕ್ಕೆ ಇದೆಲ್ಲ ಡಾಟಾ ಅದ. ತದನಂತರ ಒಂದು ನಮ್ಮ ಮನೆಯೊಳಗೆ ಯಾರಿಗಾದ್ರೂ ಕಾಲು ಕುಂಟು ಅದನ್ನೆಲ್ಲ ಇರ್ತಾರೆ ಅಂತಂದ್ರೆ ಅವ್ರಿಗೆ ಅಪಾಯಸ್ ಅಂತ ನಾವು ಕರೆಯೋದಿಲ್ಲ. ಆದರೆ ಅದಕ್ಕೆ ಅದ್ರ ಮಹತ್ವವನ್ನು ಒದಗಿಸಬೇಕಾದ್ರೂ ಬಹಳ ಮಹತ್ವ ಅದ. ನಮ್ಮ ಮನೆಯಲ್ಲಿ ಕಾಲು ಇಲ್ದಲ್ ಹೋದ್ರೆ, ಕೈ ಇಲ್ದಾರ ಹೋದ್ರೆ ಅದಕ್ಕೆ ಅಂಗವಿಕಲ ಅಂತ ನಾವೇನು ಕರಿತೀವಿ, ಆ ಅಂಗವಿಕಲರ ಮಾಹಿತಿ ತಪ್ಪದೇ ಕೊಡಬೇಕು, ನೆನ್ಪಿಟ್ಕೊಡ್ರಿ. ಮತ್ತು ನನ್ನ ಮನೆಯಲ್ಲಿ ಇರ್ತಕ್ಕಂಥ ಸೈಕಲ್ ಅದನ್ನು ಸೈಕಲಿಂದು ಮಾಹಿತಿ ಕೊಡಬೇಕು. 2 ವೀಲರ್ ಅದ, 3 ವೀಲರ್ ಅದ, 4 ವೀಲರ್ ಅದ, ಯಾವುದೇ ಏನೇನು ಅದ ನನ್ನ ಮನೆಯಲ್ಲಿ ಅವ್ರು ಏನು ಮಾಹಿತಿಯನ್ನು ಕೇಳ್ತಾರ 60 ಪ್ರಶ್ನೆಗೆ ಯಾವುದೇ ಸಂಕೋಚ ಇಲ್ಲದಂತಾನೆ ತಾವೆಲ್ಲದನ್ನು ಮಾಹಿತಿಯನ್ನು ಕೊಡಬೇಕು. ಇದರಿಂದ ನಮಗೆ ಪರಿಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಆಗ್ತದೆ. ಮತ್ತೊಮ್ಮೆ ತಮಗೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಇಲ್ಲಿ ಎಲ್ಲದನ್ನು ತಾವು ಕರೆಕ್ಟಾಗಿ ಹೇಳ್ತೀರಿ, ಆದರೆ ಕಾಲಮ್ ನಂಬರ್ 8, 9, 10, 15 ಇವು ಬಹಳ ಮಹತ್ವವಾಗಿರ್ತಕ್ಕಂಥದ್ದು, ಬಹಳ ಅಂದ್ರೆ ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಇದರಿಂದ ಮುಂದೆ ನಮಗೆ ರಾಜಕೀಯವಾಗಿರ್ಬೋದು, ನಮ್ಮ ಶೈಕ್ಷಣಿಕವಾಗಿರ್ಬೋದು, ನಮಗೆ ರಾಜಕೀಯವಾಗಿ ಬರ್ತಕ್ಕಂಥ ಲಾಭವಾಗಿರ್ಬೋದು, ನಮಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ದೃಷ್ಟಿಯಿಂದ ನಮಗೆ ಹೆಲ್ಪ್ ಮಾಡಲಿಕ್ಕೆ ಈ ಕಾಲಮ್ ನಂಬರ್ 8, 9, 10 ಮತ್ತು 15 ಇದ್ದ ಇದು ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತೆ ತಮಗೆ ರಿಪೀಟ್ ಮಾಡ್ತೀನಿ. ಕಾಲಮ್ ನಂಬರ್ 8 ನಮಗೆ ಧರ್ಮ ಅಂದಲೇ ನಾವು ಇಸ್ಲಾಂ ಅಂತ ಬರೀಬೇಕು, ಅದ್ರ ಕೋಡ್ ನಂಬರ್ 02 ಅದ. ಕಾಲಮ್ ನಂಬರ್ 9 ಜಾತಿ ಅಂತದ, ಅಲ್ಲಿ ಮುಸ್ಲಿಂ ಅಂತ ಬರೀಬೇಕು. ಆ ಮುಸ್ಲಿಂ ಅಂತ ಬರೋದಲ್ಲಿ ಅಲ್ಲಿ ಕೋಡ್ ನಂಬರ್ A-1002 ಅಂತದ. ಕಾಲಮ್ ನಂಬರ್ 10 ನಮ್ಗೆ ಉಪಜಾತಿ ಅದ. ಈ ಮುಂಚಿನ ತಿಳಿದ್ರಾಗ ಉಪಜಾತಿ ಏನೇನಂದ್ರೆ ಆ ಉಪಜಾತಿಯನ್ನು ಬರೀಬೇಕು. ಕಾಲಮ್ ನಂಬರ್ 15 ನಮ್ದು ಮಾತೃ ಭಾಷೆ ಅಂತ ಕೇಳ್ತೀವಿ. ನಾವು ಹಳ್ಳಿ ಒಳಗೆ ಎಲ್ಲರೂ ಕನ್ನಡ ಮಾತಾಡ್ತೀವಿ, ನಾವು ಕನ್ನಡ ಅಂತೂ ಎಂದೂ ಬರೆಸಬಾರ್ದು, ಆ ತಪ್ಪನ್ನು ನಾವು ಎಂದೂ ಮಾಡಬಾರ್ದು. ಅದಕ್ಕೆ ನಾವು ಅಲ್ಲಿ ಮಾತೃಭಾಷೆಯಲ್ಲಿ ನಾವು ಉರ್ದು ಅಂತ ಬರೆಸಿ ನಾವು 03 ಅಂತೇಳಿ ಆ ಕೋಡ್ ನಂಬರನ್ನು ಬರೆಸಬೇಕು ಅಂತ ಹೇಳಿ ತಮ್ಮಲ್ಲಿ ಈ ಒಂದು ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ತೀರಿ ಅನ್ನುವಂಥದ್ದಕ್ಕೆ ಹೇಳಿ ನನಗೆ ಅಥವಾ ತಮಗೇನಾದರೂ ಇನ್ನೂ ಮಾಹಿತಿ ಬೇಕಂದ್ರೆ ನನ್ನ ಮೊಬೈಲ್ ನಂಬರ್ ಅದ 8762233099 ಅದೆ. ಅಸ್ಸಲಾಂ ಅಲೈಕುಂ ರಹಮತುಲ್ಲಾಹಿ ಬರ್ಕಾತುಹು.